ಪ್ರಿಯರೇ, ದಿನದ ಬದುಕಿಗೊಂದು ಕ್ರಿಸ್ತನ ಈ ದನಿ ನಮ್ಮೆಲ್ಲರಿಗೂ ಪ್ರೇರಣೆಯಾಗಲಿ. ಕ್ರಿಸ್ತ ಜಯಂತಿಯ ಅಷ್ಟದಿನಗಳಲ್ಲಿ ಎರಡನೆಯ ದಿನ, ಡಿಸೆಂಬರ್ 26, 2025, ಶುಕ್ರವಾರ. ಸಂತ ಮತ್ತಾಯನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. 10ನೇ ಅಧ್ಯಾಯ 17ರಿಂದ 22ರವರೆಗಿನ ವಚನಗಳು. ಆ ಕಾಲದಲ್ಲಿ ಯೇಸು ತಮ್ಮ ಶಿಷ್ಯರಿಗೆ ಹೀಗೆಂದರು: ಜನರ ಬಗ್ಗೆ ಜಾಗರೂಕರಾಗಿರಿ. ಅವರು ನಿಮ್ಮನ್ನು ನ್ಯಾಯಸ್ಥಾನಗಳಿಗೆ ಹಿಡಿದೊಪ್ಪಿಸುವರು, ಪ್ರಾರ್ಥನಾ ಮಂದಿರಗಳಲ್ಲಿ ಕೊರಡೆಗಳಿಂದ ಹೊಡೆಯುವರು. ನನ್ನ ನಿಮಿತ್ತ ನಿಮ್ಮನ್ನು ಅಧಿಕಾರಿಗಳ ಮತ್ತು ಅರಸರುಗಳ ಮುಂದೆ ಎಳೆದೊಯ್ಯುವರು. ಅವರ ಹಾಗೂ ಪರಕೀಯರ ಮುಂದೆ ನೀವು ನನಗೆ ಸಾಕ್ಷಿಗಳಾಗುವಿರಿ. ನಿಮ್ಮನ್ನು ಹಿಡಿದೊಪ್ಪಿಸುವಾಗ ಹೇಗೆ ವಾದಿಸುವುದು, ಏನು ಹೇಳುವುದು ಎಂದು ಚಿಂತಾಕ್ರಾಂತರಾಗಬೇಡಿ. ಏಕೆಂದರೆ ನೀವು ಹೇಳಬೇಕಾದುದನ್ನು ಅದೇ ಗಳಿಗೆಯಲ್ಲಿ ನಿಮಗೆ ಕಲಿಸಿಕೊಡಲಾಗುವುದು. ಆಗ ಮಾತನಾಡುವವರು ನೀವಲ್ಲ, ನಿಮ್ಮ ತಂದೆಯ ಆತ್ಮವೇ ನಿಮ್ಮ ಮುಖಾಂತರ ಮಾತನಾಡುವುದು. ಸಹೋದರನು ಸಹೋದರನನ್ನೇ, ತಂದೆಯು ಮಗನನ್ನೇ ಮರಣಕ್ಕೆ ಗುರಿ ಮಾಡುವರು. ಮಕ್ಕಳು ಹೆತ್ತವರ ಮೇಲೆ ತಿರುಗಿ ಬಿದ್ದು ಅವರನ್ನು ಕೊಲ್ಲಿಸುವರು. ನೀವು ನನ್ನವರು, ಆದುದರಿಂದಲೇ ನಿಮ್ಮನ್ನು ಎಲ್ಲರೂ ದ್ವೇಷಿಸುವರು. ಆದರೆ ಕೊನೆಯವರೆಗೂ ಸೈರಣೆಯಿಂದಿರುವವನು ಜೀವೋದ್ಧಾರವನ್ನು ಹೊಂದುವನು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಚಿಂತನೆ. ಕ್ರೈಸ್ತ ಧರ್ಮದ ಪ್ರಪ್ರಥಮ ರಕ್ತಸಾಕ್ಷಿ ಸಂತ ಸ್ಟೀಫನ್. ಪ್ರಭು ಯೇಸು ಕ್ರಿಸ್ತರಲ್ಲಿ ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ಸಂತ ಸ್ಟೇಫಾನರ ಕಾಲಾವಧಿ ಕ್ರಿಸ್ತಶಕ 36. ಇವರೊಬ್ಬ ಯಹೂದಿಯಾಗಿದ್ದರು. ಪ್ರಭು ಯೇಸುವು ಇಹಲೋಕದ ಜೀವಿತಾವಧಿಯಲ್ಲಿ ಮಾಡುತ್ತಿದ್ದ ಸೇವಾ ಕಾರ್ಯಗಳನ್ನು ಕಂಡು ವಿಶ್ವಾಸಿಯಾಗಿದ್ದರು. ಸುವಾರ್ಥ ಕಾರ್ಯಕ್ಕಾಗಿ ಪ್ರಭು ಯೇಸು ಕಳುಹಿಸಿದ 70 ಮಂದಿ ನಿಯೋಗದಲ್ಲಿ ಇವರೂ ಒಬ್ಬರಾಗಿರಬಹುದು. ಪ್ರೇಷಿತರ ಕಾರ್ಯಕಲಾಪಗಳಲ್ಲಿ ಸಂತ ಲೂಕರು ಇವರನ್ನು ಪೂರ್ಣ ವಿಶ್ವಾಸಿ ಹಾಗೂ ಪವಿತ್ರಾತ್ಮ ಭರಿತ ವ್ಯಕ್ತಿ ಎಂದು ಹೊಗಳಿದ್ದಾರೆ. ಇವರು ಆದಿ ಧರ್ಮಸಭೆಯ ಪ್ರಥಮ ರಕ್ತಸಾಕ್ಷಿಯಾದರು. ಯೇಸು ಪುನರುತ್ಥಾನಗೊಂಡ ನಂತರ ಪ್ರೇಷಿತರ ಬೋಧನಾ ಕಾರ್ಯ ಭರದಿಂದ ಸಾಗಿತ್ತು. ಒಂದೇ ವರ್ಷದಲ್ಲಿ ಜೆರುಸಲೇಮಿನಲ್ಲೇ 5,000ಕ್ಕಿಂತ ಹೆಚ್ಚು ಕ್ರೈಸ್ತರಿದ್ದರು ಎನ್ನಲಾಗಿದೆ. ಭಕ್ತ ವಿಶ್ವಾಸಿಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಾ ಇತ್ತು. ಹಾಗಾಗಿ ಅವರ ಸೇವೆಗಾಗಿ 7 ಮಂದಿಯಲ್ಲಿ ಒಬ್ಬನು ಪವಿತ್ರಾತ್ಮ ಭರಿತನು, ಜ್ಞಾನ ಸಂಪನ್ನರನ್ನು ಆರಿಸಿಕೊಳ್ಳಲಾಯಿತು. ಆ 7 ಮಂದಿಯಲ್ಲಿ ಒಬ್ಬನು ಸ್ಟೇಫನ. ಪ್ರೇಷಿತರ ಕಾರ್ಯಕಲಾಪಗಳು 6ನೇ ಅಧ್ಯಾಯ 1ರಿಂದ 5ರವರೆಗಿನ ವಚನಗಳು. ಸ್ಟೀಫನ್ ಪ್ರಸಿದ್ಧ ಫರಿಸಾಯ ವಿದ್ವಾಂಸ ಗಮಲಿಯೇಲನ ಶಿಷ್ಯನಾಗಿದ್ದ ಎಂಬುದು ಪ್ರತೀತಿ. ಸ್ಟೀಫನಿಗೆ ಗ್ರೀಕ್ ಮಾತನಾಡಲು ತಿಳಿದಿದ್ದರಿಂದ ಅನ್ಯ ಮತದಿಂದ ಯಹೂದ್ಯ ಮತವನ್ನು ಅವಲಂಬಿಸಿದ್ದವರಿಗಾಗಿ ಬೋಧಿಸಲು ಸ್ಟೀಫನ್ ನೇಮಿತನಾಗಿರಬೇಕು. ಸ್ಟೀಫನ್ನ ನಿರ್ಭಯ ಮಾತು, ಬೋಧನೆ, ಅದರ ಪರಿಣಾಮವಾಗಿ ಜನ ಕ್ರೈಸ್ತ ಧರ್ಮವನ್ನು ಅಪ್ಪಿಕೊಳ್ಳುತ್ತಿದ್ದುದು ಯಹೂದ್ಯರಿಗೆ ನುಂಗಲಾಗದ ತುತ್ತಾಗಿತ್ತು. ಈ ಕಾರಣ ಸ್ಟೀಫನ್ನನ್ನು ಬಂಧಿಸಿ ಸೆನೆಡ್ರಿನ್ ಸಭೆಯ ಮುಂದೆ ನ್ಯಾಯ ತೀರ್ಪಿಗೆ ಒಳಪಡಿಸಿ ಅವನನ್ನು ಕೊಲ್ಲಲಾಯಿತು. ಪ್ರೇಷಿತರ ಕಾರ್ಯಕಲಾಪಗಳು 6ನೇ ಅಧ್ಯಾಯ 8ರಿಂದ 15ರವರೆಗಿನ ವಚನಗಳು. ಸ್ಟೀಫನ್ನನ್ನು ಕಲ್ಲಿನಿಂದ ಹೊಡೆದು ಕೊಲ್ಲಲಾಯಿತು. ಸ್ಟೀಫನ್ ಸಾಯುವಾಗ ಪ್ರಭು ಯೇಸುವೆ, ನನ್ನ ಆತ್ಮವನ್ನು ಸ್ವೀಕರಿಸಿ ಎಂದು ಪ್ರಾರ್ಥಿಸಿ ಪ್ರಾಣ ಅರ್ಪಿಸಿದರು. ಸಂತ ಸ್ಟೇಫಾನರೇ, ನಮಗಾಗಿ ಪ್ರಾರ್ಥಿಸಿರಿ. ಇದು ದನಿ ಮಾಧ್ಯಮ ಮನೆಯ ಕೊಡುಗೆ. ಧ್ವನಿ ವಂದನೆಯ ಸ್ವಾಮಿ ಶಾಂತಕುಮಾರ್ ಜೆ, ಬೆಂಗಳೂರು ಮಹಾಧರ್ಮ ಕ್ಷೇತ್ರ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.